ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ಕಾವ್ಯಾಳನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಗಿಲ್ಲಿ ಫೇವರಿಸಂ ಹಣೆಪಟ್ಟಿನ ಕಟ್ಕೊಂಡ್ ಬಿಟ್ರ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕ್. ರಕ್ಷಿತಾ ಶೆಟ್ಟಿ ಕಾವ್ಯಾಳಿಗೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತಿದ್ದಾರೆ. ವೀಕ್ಷಕರು ಹೇಗಾದ್ರೂ ಮಾಡಿ ಕಾವ್ಯ ಸ್ಪಂದನನ ಮನೆಯಿಂದ ಹೊರ ಹಾಕಬೇಕು, ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತೆ ಇಲ್ಲದವರು ಅಂತಿದ್ದಾರೆ. ಅಷ್ಟು ಯಾಕೆ, ಕಾವ್ಯ ಕುತಂತ್ರ ಮಾಡಿ ಗಿಲ್ಲಿ ಜೊತೆಗಿದ್ದು ಫೈನಲ್ ವರ್ಗೂ ಬಂದು ಕಪ್ ಗೆಲ್ಲೋ ಸ್ಟ್ರಾಟರ್ಜಿನ ಮಾಡ್ತಿದ್ದಾಳೆ. ಈ ಗಿಲ್ಲಿಗೆ ಅರ್ಥ ಆಗ್ತಾ ಇಲ್ಲ, ಆಕೆಯನ್ನ ಸೇವ್ ಮಾಡಿ 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 ಫೈನಲ್ ವರ್ಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕಾವ್ಯಳನ್ನ ಸೇವ್ ಮಾಡ್ಲಿಕ್ಕೆ ಹೋದಂತಹ ಗಿಲ್ಲಿ ಮನೆ ಮಂದಿಯ ಕಣ್ಣಿಗೆ ವಿಲ್ಲನ್ ಆಗಿದ್ದಾರೆ. ನೋಡಿ, ರಕ್ಷಿತಾ ಶೆಟ್ಟಿ ಕಾವ್ಯಳನ್ನ ಮನುಷ್ಯತ್ವ ಇಲ್ಲ ಅಂತ ಅಂತಿದ್ದಾರೆ. ರಕ್ಷಿತಾನ ಸೇವ್ ಮಾಡಿ ಸ್ಪಂದನನ ನಾಮಿನೇಟ್ ಮಾಡಿದ್ದಾರೆ. ಕಾವ್ಯಳನ್ನ ಸೇವ್ ಮಾಡಿ ರಾಶಿಕಾಳನ್ನ ನಾಮಿನೇಟ್ ಮಾಡಿದ್ದಾರೆ. ರಘುನ ಸೇವ್ ಮಾಡಿ ಅಶ್ವಿನಿ ಗೌಡಳನ್ನ ನಾಮಿನೇಟ್ ಮಾಡಿದ್ದಾರೆ. ಹಾಗಾದ್ರೆ ನಾಮಿನೇಟ್ ಆದವರೆಲ್ಲ ಏನ್ ಹೇಳ್ತಿದ್ದಾರೆ ಗಿಲ್ಲಿ ಬಗ್ಗೆ? ಇನ್ನು ಸೇವ್ ಆದವರೆಲ್ಲ ಏನ್ ಹೇಳ್ತಿದ್ದಾರೆ? ಹಾಗಾದ್ರೆ ಗಿಲ್ಲಿಯ ಆಟ ಹೇಗಿದೆ? ಕ್ಯಾಪ್ಟನ್ಸಿಯಿಂದ ಗಿಲ್ಲಿಗೆ ಮುಳುವಾಗತ್ತಾ ಅಥವಾ ಇನ್ನೂ ಪ್ಲಸ್ ಆಗತ್ತಾ? ನ್ಯಾಯಯುತವಾಗಿ ಗಿಲ್ಲಿ ಜಡ್ಜ್ ಮಾಡಿ ಸರಿಯಾಗಿ ನಿರ್ಣಯವನ್ನ ತೆಗೆದುಕೊಳ್ತಿದ್ದಾರಾ? ನಾಮಿನೇಷನ್ ಪ್ರಕ್ರಿಯೆಯನ್ನ ಹೇಗೆ ನಡೆಸ್ತಿದ್ದಾರೆ? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ರಕ್ಷಿತಾ ಶೆಟ್ಟಿ ಅಂತೂ ಶತಾಯಗತಾಯ ಪ್ರಯತ್ನ ಮಾಡ್ಕೊಂಡೇ ಬಂದಿದ್ದಾಳೆ ಈ ಕಾವ್ಯ ಸ್ಪಂದನನ ಹೇಗಾದ್ರೂ ಮಾಡಿ ಹೊರ ದಬ್ಬಬೇಕು ಅಂತ ಹೇಳಿ. ಯಾಕಂತಂದ್ರೆ ಮನೆಯಲ್ಲಿ ಡಿಸರ್ವ್ಡ್ ಇರುವಂತಹ ಸ್ಪರ್ಧಿಗಳಿದ್ದಾರೆ, ಅವರು ಆಟ ಆಡಬೇಕು, ಅವರು ಫೈನಲ್ ವರ್ಗೂ ಬರಬೇಕು, ಇವರಿಬ್ಬರನ್ನ ಹೊರ ಹಾಕಬೇಕು, ಇವರಿಬ್ರು ಅನ್ಫಿಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಏನ್ ಮಾಡ್ತೀರಾ, ಅದೆಲ್ಲ ಕೂಡ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಬಿಗ್ ಬಾಸ್ ತನ್ನದೇ ಆದಂತಹ ಪ್ಲಾನ್ ನಲ್ಲಿ ಆಟವನ್ನ ಆಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಮಾಳು ಅವರು ಎವಿಕ್ಟ್ ಆದ್ರು, ಸ್ಪಂದನ ಅವರು ಸೇವ್ ಆದ್ರು. ಇವತ್ತು ಆಗಿರುವಂತಹ ನಾಮಿನೇಷನ್ ಹೈಡ್ರಾಮಾದಲ್ಲಿ ಗಿಲ್ಲಿ ಅವರು ಕಾವ್ಯಳನ್ನ ಸೇವ್ ಮಾಡ್ಕೊಂಡಿರೋ ವಿಚಾರಕ್ಕೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಅಂದ್ರೆ ನ್ಯಾಯಯುತವಾಗಿ ಆಡುವಂತ ಸ್ಪರ್ಧಿಯನ್ನ, ಟಫ್ ಕಾಂಪಿಟೇಟರ್ನ ಸೇವ್ ಮಾಡೋ ಹೊರತಾಗಿ ಇವರು ಕಾವ್ಯಳನ್ನ ಸೇವ್ ಮಾಡಿ ಫೇವರಿಸಂ ಮಾಡಿಬಿಟ್ರು ಅಂತ ಹೇಳಿ ಈಗ ಗಿಲ್ಲಿ ನಟನಿಗೆ ಹಣೆಪಟ್ಟಿನ ಕಟ್ಟಿದ್ದಾರೆ, ಫೇವರಿಸಂ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಷ್ಟಕ್ಕೂ ಏನಾಯ್ತು ಅನ್ನೋದನ್ನ ನೋಡಿದ್ರೆ ನೋಡಿ, ಈ ನಾಮಿನೇಷನ್ ಪ್ರಕ್ರಿಯೆಯನ್ನ ಒಂದು ಚಟುವಟಿಕೆಯ ಮೂಲಕ ಬಿಗ್ ಬಾಸ್ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನ ಕೊಟ್ಟಿದೆ. ಮಹಿಳಾ ಮತ್ತು ಪುರುಷ ಸ್ಪರ್ಧಿಗಳಿಗೆ ಇಬ್ಬರಿಗೂ ಬೇರೆ ಬೇರೆಯಾಗಿ ನೋಡಿ, ಅಲ್ಲಿ ಬಿಗ್ ಬಾಸ್ ನ ಗಾರ್ಡನ್ ಏರಿಯಾದಲ್ಲಿ ಒಂದು ಕೆಂಪು ಧ್ವಜವನ್ನ ಇಟ್ಟಿದ್ದಾರೆ. ಬಿಗ್ ಬಾಸ್ ನ ಲೋಗೋ ಉಳ್ಳುವಂತಹ ಧ್ವಜ ಅದು. ಆ ಧ್ವಜವನ್ನ ಯಾರು ಹೋಗಿ ಬೇಗ ಪಿಕ್ ಮಾಡ್ತಾರೆ ನೋಡಿ, ಅದನ್ನ ಯಾರು ಹಿಡಿದುಕೊಳ್ತಾರಲ್ಲ ಅವ್ರು ಏನ್ ಮಾಡ್ಬೇಕು, ಇಬ್ಬರು ಕಂಟೆಸ್ಟೆಂಟ್ ಗಳ ಹೆಸರನ್ನ ಹೇಳ್ಬೇಕು. ಆ ಇಬ್ರು ಹೇಗೆ ಅಂತಂದ್ರೆ ಇಬ್ರಲ್ಲಿ ಒಬ್ರು ಉಳ್ಕೊಳ್ಬೇಕು, ಆ ರೀತಿಯಾಗಿ ಇರ್ತಾರೆ ನೋಡಿ. ಆ ತರದ ಕಂಟೆಸ್ಟೆಂಟ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಆ ಒಂದು ಆಯ್ಕೆಯನ್ನ ಮಾಡ್ಲಿಕ್ಕೆ ಅರ್ಹತೆಯನ್ನ ಸೊ ಯಾರು ಆ ಧ್ವಜವನ್ನ ಪಿಕ್ ಮಾಡ್ತಾರಲ್ಲ ಅವರು ಪಡೆದುಕೊಳ್ತಾರೆ. ಹೀಗಾಗಿ ನೀವು ಆ ಟಾಸ್ಕ್ ಅನ್ನ ನೋಡ್ಕೊಂತ ಬನ್ನಿ. ಆಲ್ಮೋಸ್ಟ್ ಮಹಿಳಾ ಸ್ಪರ್ಧಿಗಳಲ್ಲಿ ಈ ರಕ್ಷಿತಾನೇ ಹೆಚ್ಚಾಗಿ ಆ ಧ್ವಜವನ್ನ ಪಿಕ್ ಮಾಡ್ತಾ ಇರೋದನ್ನ ನೋಡಿ. ಯಾರು ಡಿಬೇಟ್ ಮಾಡಬೇಕು ಅನ್ನೋ ಇಬ್ಬರ ಹೆಸರನ್ನ 2 ಬಾರಿ ರಕ್ಷಿತಾನೇ ಹೇಳದಂಗೆ ಕಾಣಿಸುತ್ತೆ. ಒಮ್ಮೆ ಸ್ಪಂದನ ಮತ್ತೆ ಕಾವ್ಯ, ಒಮ್ಮೆ ರಾಶಿಕಾ ಮತ್ತು ಕಾವ್ಯನ ನಿಲ್ಸಿದ್ದು ಈ ರಕ್ಷಿತಾ ಶೆಟ್ಟಿ ಅನ್ಸುತ್ತೆ. ನೋಡಿ, ರಕ್ಷಿತಾ ಶೆಟ್ಟಿ ಆಟಕ್ಕಿಳಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ, ಯಾವ ರೀತಿಯಾಗಿ ಚೂಟಿಯಾಗಿದ್ದಾಳೆ ಅನ್ನೋದನ್ನ ಈ ಧ್ವಜ ಪಿಕ್ ಮಾಡೋದ್ರಲ್ಲಿ ನೀವು ಕಾಣಬಹುದು. ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಅವರು ಇಬ್ರು ಕಂಟೆಸ್ಟೆಂಟ್ ಗಳ ವಾದ ವಿವಾದವನ್ನ ಆಲಿಸಬೇಕು. ಹೇಗೆ ಅಂತಂದ್ರೆ, ಯಾರು ಇಬ್ಬರಲ್ಲಿ ತಮ್ಮನ್ನ ತಾವು ಸರಿಯಾಗಿ ಸಮರ್ಥಿಸಿಕೊಳ್ತಾರೆ, ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಯಾರು ಯೋಗ್ಯರು ಅನ್ನೋದ್ರ ಬಗ್ಗೆ ಯಾರು ಸರಿಯಾಗಿ ವಾದವನ್ನ ಮಾಡ್ತಾರೆ ನೋಡಿ, ಅವರನ್ನ ಉಳಿಸ್ಕೊಳ್ಬೇಕು. ಸೊ ಆ ಸಂದರ್ಭದಲ್ಲಿ ಮೊದಲೇದಾಗಿ ರಕ್ಷಿತಾ ಶೆಟ್ಟಿ, ಸ್ಪಂದನ ಅವರು ಇದ್ದಂಗೆ ಕಾಣಿಸುತ್ತೆ. ರಕ್ಷಿತಾ ಶೆಟ್ಟಿ ಅವರು ಮೊದಲೇದಾಗಿ ಹೇಳೋ ಮಾತೇನು ಅಂತಂದ್ರೆ, ವ್ಯಕ್ತಿತ್ವದ ವಿಚಾರದಲ್ಲಿ ಅಂತ ನೋಡ್ಲಿಕ್ಕೆ ಬಂದ್ರೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಮನುಷ್ಯತ್ವ ಇಲ್ಲ ಅನ್ನೋ ಪದವನ್ನ ಬಳಸಬೇಕು ಅಂತಂದ್ರೆ ಕಾವ್ಯಾಗ್ ಬಳಸಿದ್ರ ಅಥವಾ ಈ ಸ್ಪಂದನಾಗ್ ಬಳಸಿದ್ರ, ಯಾರಿಗ್ ಬಳಸಿದ್ರು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಈ ರಕ್ಷಿತಾ ಶೆಟ್ಟಿ ಇಷ್ಟಾನೇ ಇಲ್ಲ. ಹಾಗೆ ಕಾವ್ಯಾಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರೋದನ್ನ ರಕ್ಷಿತಾ ಶೆಟ್ಟಿಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಗಿಲ್ಲಿಯ ಜೊತೆಗೆ ಹತ್ರ ಆಗ್ಬೇಕು, ಗಿಲ್ಲಿ ಜೊತೆಗೆ ಇರಬೇಕು ಅನ್ನೋ ಆಸೆ ಕೂಡ ರಕ್ಷಿತಾ ಶೆಟ್ಟಿದು. ಮತ್ತೆ ಅವರಿಬ್ರು ಫೈನಲ್ ಹೋಗ್ಬೇಕನ್ನೋ ಆಸೆನೂ ಕೂಡ ಇದೆ. ಯಾಕಂತಂದ್ರೆ ಇಬ್ರು ಕೂಡ ನ್ಯಾಯಯುತವಾಗಿ ಆಟ ಆಡ್ತಿದ್ದಾರೆ, ತುಂಬಾ ಡಿಸರ್ವ್ಡ್ ಆಗಿರುವಂತಹ ಕಂಟೆಸ್ಟೆಂಟ್. ಇವರಿಬ್ರು ಖಾಲಿ ಪಲಾವ್ಗಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನೋ ಸ್ಟ್ರಾಟರ್ಜಿನ ಈ ರಕ್ಷಿತಾ ಶೆಟ್ಟಿ ಮಾಡ್ಕೊಂಡು ಬಂದಿರೋದನ್ನ ನೀವು ಗಮನಿಸ್ತಾನೆ ಇದ್ದೀರಾ. ಸೊ ಹೀಗಾಗಿ ಇಲ್ಲಿ ಸ್ಪಂದನ ಮತ್ತೆ ರಕ್ಷಿತಾ ಶೆಟ್ಟಿ
ರಾಶಿಯ ನಡುವೆ ನಡೀತಾ ಇದ್ದಂತ ಆ ವಾದದಲ್ಲಿ ಇಲ್ಲಿ ಗಿಲ್ಲಿ ನಟ ಒಂದು ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ರಕ್ಷಿತಾ ಶೆಟ್ಟಿ ಸರಿಯಾಗಿ ವಾದ ಮಾಡಿದ್ದಾರೆ, ಅವರ ಮಾತುಗಳು ಸರಿಯಾಗಿತ್ತು, ಸೂಕ್ತ ಕಾರಣಗಳಿದ್ವು ಅಂತ ಹೇಳಿ ರಕ್ಷಿತಾ ಶೆಟ್ಟಿನ ಸೇವ್ ಮಾಡಿದ್ದಾರೆ. ಸ್ಪಂದನಾಳನ್ನ ಅವರನ್ನ ನಾಮಿನೇಟ್ ಮಾಡಿದ್ದಾರೆ, ನಾಮಿನೇಷನ್ ಅಲ್ಲಿ ಅವ್ರನ್ನ ಮುಂದುವರಿಸಿದ್ದಾರೆ. ಇದೊಂದು ರೀತಿ ನ್ಯಾಯಯುತವಾಗಿ ಇತ್ತು ಅಂತ ಹೇಳ್ಬೋದು ಈ ನಾಮಿನೇಷನ್ ರೌಂಡ್ನ. ಯಾಕಂತಂದ್ರೆ ಕಳೆದ ವಾರ ನಾಮಿನೇಟ್ ಆಗಿದ್ದಂತಹ ಸ್ಪಂದನ ಅವರು ಹೊರಗಡೆ ಹೋಗಬೇಕಾಗಿತ್ತು, ತುಂಬ ಡೆಡ್ಲೈನಲ್ಲಿ ಬಂದಿದ್ರು, ಮಾಳು ಹೋದ್ರು, ಇವರು ಮನೆಯಲ್ಲಿ ಉಳ್ಕೊಂಡಿರೋ ಕಾರಣಕ್ಕಾಗಿ ಹೊರ ಜಗತ್ತಿನಲ್ಲಿ ಸಾಕಷ್ಟು ಕಾಂಟ್ರವರ್ಸಿ ಆಗಿದೆ. ಬಿಗ್ ಬಾಸ್ ಮನೆ ಬೇಕು ಬೇಕು ಅಂತಲೇ ಕಾವ್ಯ ಸ್ಪಂದನನ ಉಳಿಸ್ಕೊಳ್ತಾ ಇದ್ದಾರೆ, ಇವರೆಲ್ಲ ಕಲರ್ಸ್ ಕನ್ನಡದ ಪುತ್ರಿಯರು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಕಾಂಟ್ರವರ್ಸಿ ಇದೆ. ಬಟ್ ಗಿಲ್ಲಿ ನಟ ಆಗಲಿ, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಇವರೆಲ್ಲರೂ ಕೂಡ ಸ್ಪಂದನ ಹೊರಗೆ ಹೋಗಬೇಕು ಅನ್ನೋ ಒಂದು ಯೋಚನೆಯಲ್ಲೇ ಇದ್ರು. ಆದರೆ ಎಲ್ಲರ ಲೆಕ್ಕಾಚಾರ ಉಲ್ಟಾ ಆಗಿ ಸ್ಪಂದನ ಮತ್ತೆ ಒಳಗಡೆ ಬಂದಿದ್ದಾಳಲ್ಲ, ಹೀಗಾಗಿ ರಕ್ಷಿತಾ ಶೆಟ್ಟಿ ಮತ್ತೆ ಸ್ಪಂದನ ನಡುವೆ ನಡೆದಂತ ಆ ಡಿಬೇಟ್ ನಲ್ಲಿ ಗಿಲ್ಲಿ ನಟ ಸ್ಪಂದನ ಅವರನ್ನ ನಾಮಿನೇಷನ್ಗೆ ದೂಡಿದ್ದಾರೆ. ಇನ್ನೊಂದು ಸುತ್ತು ಬರುತ್ತೆ, ಕಾವ್ಯ ಮತ್ತೆ ರಾಶಿಕಾಳದ್ದು ಬರುತ್ತೆ. ಕಾವ್ಯ ಮತ್ತೆ ರಾಶಿಕಾಳ ನಡುವೆ ಇಬ್ಬರಲ್ಲಿ ಯಾರು ಡಿಬೇಟ್ ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಇಲ್ಲಿ ಕಾವ್ಯ ಚೆನ್ನಾಗಿ ಮಾಡಿದ್ದಾಳೆ, ರಾಶಿಕಾ ಚೆನ್ನಾಗಿ ಮಾಡಿಲ್ಲ, ಹಾಗಾಗಿ ರಾಶಿಕಾಳನ್ನ ನಾಮಿನೇಟ್ ಮಾಡ್ತೀನಿ ಎಂದಿದ್ದಾರೆ. ಸೊ ಅಲ್ಲಿಗೆ ರಾಶಿಕಾ ಸರಿಯಾಗಿ ಅಂದ್ರೆ ಸರಿಯಾಗಿ ಹೇಳ್ದೆ ಬಿಡು ನೀನು ಅನ್ನೋ ರೀತಿಯಾಗಿ ಅವರು ಒಂದು ರೀತಿ ಸರ್ಕ್ಯಾಸ್ಟಿಕ್ ಆಗಿ ಅವರೊಂದು ಲುಕ್ ಕೊಟ್ಟು ಹೋಗ್ತಾರೆ. ಅವರು ಅಂತಂದ್ರೆ ಎಕ್ಸ್ಪೆಕ್ಟೆಡ್, ನೀನು ಕಾವ್ಯಳನ್ನೇ ಉಳಿಸ್ಕೊಂತಿ ಅನ್ನೋದು ನನಗೆ ಗೊತ್ತಿದೆ, ಹಾಗಾಗಿ ಅಂತ ಹೇಳಿ ಅವ್ರು ಹೋಗ್ತಾರೆ. ತದನಂತರ ರಘು ಮತ್ತೆ ಅಶ್ವಿನಿ ಗೌಡ ನಿಂತಂಗೆ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ರಘು ಅವರು ಮತ್ತೆ ಈ ಅಶ್ವಿನಿ ಗೌಡ ಡಿಬೇಟ್ ಮಾಡ್ತಾರೆ. ಅದರಲ್ಲಿ ರಘು ಅವರು ಚೆನ್ನಾಗಿ ಮಾಡಿದ್ರು ಡಿಬೇಟ್ ಅನ್ನೋ ಕಾರಣಕ್ಕಾಗಿ ರಘುನ ಸೇವ್ ಮಾಡ್ದಂಗೆ, ಮತ್ತೆ ಅಶ್ವಿನಿ ಗೌಡ ಅವರು ಕರೆಕ್ಟಾಗಿ ಮಾತಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ನಾಮಿನೇಷನ್ನಲ್ಲಿ ದೂಡ್ದಂಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಬೆಂಕಿ ಹತ್ಕೊಂಡು ಹೋಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ. ಅಶ್ವಿನಿ ಗೌಡ ಇಲ್ಲಿ ಗಿಲ್ಲಿ ನಟನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಫೇವರಿಸಮ್ ಮಾಡ್ತಾ ಇದೀಯಾ ನೀನು, ಕ್ಯಾಪ್ಟನ್ಸಿ ಅನ್ನೋ ಆ ಒಂದು ಇದರಲ್ಲಿ ನೀನು ಫೇವರಿಸಮ್ ಮಾಡ್ತಾ ಇದೀಯಾ ಅನ್ನೋ ಒಂದು ಇದರಲ್ಲಿ ಸರಿಯಾಗಿ ಬೈದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲೇದಾಗಿ ಬೆಳಗಿನ ಒಂದು ಪ್ರೋಮೋವನ್ನ ನೋಡ್ತೀವಿ ನಾವು. ಸಂಡೇ ಎಪಿಸೋಡ್ ಅದೇನು ಮುಗಿಯುತ್ತಲ್ಲ ಅವತ್ತಿನ ರಾತ್ರಿ ಏನು ಕ್ಲೀನ್ ಮಾಡಬೇಕು ಅಂತ ಹೇಳಿ ಗಿಲ್ಲಿ ಹೇಳಿದಾಗ ಅಶ್ವಿನಿ ಅವರ ಮಾತನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅಲ್ಲೇ ಒಂದಷ್ಟು ಕ್ಲಾಶ್ಗಳು ಆಗ್ಬಿಡುತ್ತೆ ಇಬ್ಬರ ನಡುವೆ, ನೀನಾ ಅನ್ನೋ ಒಂದು ಕ್ಲಾಶ್ ನಡೆಯುತ್ತೆ. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ಈ ಅಶ್ವಿನಿ ಗೌಡನ ಕಂಟ್ರೋಲ್ ಮಾಡಬೇಕು, ಅದೇ ಇವಾಗ ದೊಡ್ಡ ಚಾಲೆಂಜ್ ಈಗ ಗಿಲ್ಲಿಗೆ. ಸೊ ಈಗ ಸ್ಟಾರ್ಟಿಂಗ್ ಆರಂಭದಲ್ಲೇ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಸೊ ಈಗ ಮಾರನೇ ದಿನ ಇಲ್ಲಿ ನೋಡಿ ನಾಮಿನೇಷನ್ ಪ್ರಕ್ರಿಯೆಗೆ ಇಟ್ಟಿದ್ದಾರೆ. ಈಗ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ನಡುವೆ ಮತ್ತೆ ಜಗಳ ಹತ್ಕೊಂಡಿದೆ, ಯಾಕಂತಂದ್ರೆ ರಘುನ ಸೇವ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ. ನಂತರ ಧ್ರುವಂತ್ ಧನುಷ್ ನಡುವೆ ಒಂದು ಡಿಬೇಟ್ ಇದ್ದಂಗೆ ಕಾಣಿಸುತ್ತೆ. ಅದರಲ್ಲಿ ಧ್ರುವಂತನ್ನ ನಾಮಿನೇಟ್ ಮಾಡಿ ಧನುಷ್ ಅವರನ್ನ ಸೇವ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಕಾದ್ ನೋಡೋಣ ಈ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿತ್ತು. ಈಗ ಗಿಲ್ಲಿ ಕಾವ್ಯಳನ್ನ ಸೇವ್ ಮಾಡಿದ್ದರ ಹಿಂದೆ ಈಗ ಗಿಲ್ಲಿಗೆ ಯಾವ ರೀತಿಯಾಗಿ ಈ ವೀಕ್ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಈಗ ವಾರದ ಆರಂಭದಲ್ಲೇ ಫೇವರಿಸಮ್ ಅನ್ನೋ ಒಂದು ಹಣೆಪಟ್ಟಿನ ಕಟ್ಟಿದ್ದಾರೆ. ಸೊ ಈಗ ಗಿಲ್ಲಿ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದಿದ್ದೀವಿ, ತುಂಬಾ ಅಂದ್ರೆ ತುಂಬಾ ನ್ಯಾಯಯುತವಾಗಿ ಜೆನ್ಯೂನ್ ಆಗಿ ಒಂದು ರೀಸನ್ ಅನ್ನ ಕೊಡ್ತಾರೆ, ನ್ಯಾಯಯುತವಾಗಿ ಅವರು ಆಡ್ಕೊಂಡು ಬಂದಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರು ಕಾಮಿಡಿನೇ ಮಾಡಿರಲಿ, ಕಾಮಿಡಿಯಲ್ಲೂ ಕೂಡ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ, ಅರ್ಥ ತುಂಬಿರುವಂತ ಮಾತುಗಳನ್ನೇ ಅವ್ರು ಹೇಳ್ತಾ ಬಂದಿರುವಂಥದ್ದು. ಸೊ ಈಗ ಅವರ ಕ್ಯಾಪ್ಟನ್ಸಿಯಲ್ಲಿ ಏನಾದರೂ ಫೇವರಿಸಮ್ ಅನ್ಯಾಯ ಅಂತ ಬಂದ್ರೆ ಗಿಲ್ಲಿನ ಜನ ಯಾವ ರೀತಿಯಾಗಿ ನೋಡ್ತಾರೆ ಅದು ಕೂಡ ಇಲ್ಲಿ ಪ್ರಭಾವ ಬೀಳುವಂಥದ್ದಿರುತ್ತೆ. ಸೊ ಹೀಗಾಗಿ ಈಗ ಕಾವ್ಯಳನ್ನ ಅವರು ಸೇವ್ ಮಾಡಿದಾರಲ್ಲ ಅದೇ ಈಗ ಕಾಂಟ್ರವರ್ಸಿ ಆಗಿದೆ, ಹಾಗೆ ಅದೇ ಈಗ ಹೈಲೈಟ್ ಟಾಪಿಕ್ ಆಗಿದೆ. ಸೊ ಕಾವ್ಯಳನ್ನ ಏನಕ್ಕೆ ಸೇವ್ ಮಾಡ್ಕೊಂಡೆ, ನೀನು ಸೇವ್ ಮಾಡಬಾರ್ದಾಗಿತ್ತು, ನಾಮಿನೇಷನ್ ಅಲ್ಲಿ ಅವಳನ್ನ ದೂಡಬೇಕಾಗಿತ್ತು ಅನ್ನೋದು ಈಗ ಮನೆ ಮಂದಿಗೆ ವಾದ ಆಗಿದೆ. ಸೊ ಈಗ ನೀವು ರಘು ಅವ್ರಿಗೆ ಹೋಗಿ ಕೇಳಿ, ಮತ್ತೆ ಉಳಿದಂಥ ಕಂಟೆಸ್ಟೆಂಟ್ಗಳನ್ನ ಕೇಳಿ, ಕಾವ್ಯ ಡಿಸರ್ವ್ ಇಲ್ಲ ಅಂತಾನೆ ಹೇಳ್ತಾರೆ. ಸೊ ಕಾವ್ಯಳನ್ನ ಉಳಿಸ್ಕೊಳ್ಬಾರ್ದಾಗಿತ್ತು ಅಂತ ಹೇಳ್ತಾರೆ. ನಾವು ಒಂದು ಲೆಕ್ಕಾಚಾರ ಮಾಡಿ ನೋಡಿದ್ರೆ ಕಾವ್ಯ ಮತ್ತು ರಾಶಿಕಾನ ನಾವು ಅನಲೈಸ್ ಮಾಡ್ತಾ ಹೋದರೆ ರಾಶಿಕಾ ತುಂಬ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಹುಡುಗಿಯರಲ್ಲಿ ತುಂಬ ಫಿಟ್ ಆಗಿರುವಂಥ ಕಂಟೆಸ್ಟೆಂಟ್ ಅಂತಂದರೆ ಅವರೇ. ಈ ಕಾವ್ಯ ಹೆಂಗಂತಂದರೆ ಸೂಕ್ತ ಕಾರಣ ಕೊಡೋಕ್ಕೂ ಬರೋದಿಲ್ಲ, ಮತ್ತು ಆಟ ಆಡ್ಲಿಕ್ಕೂ ಬರೋದಿಲ್ಲ. ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಜೊತೆಗೆ ಓಡಾಡಿಕೊಂಡು ಆಟ ಆಡಿಕೊಂಡು ಮಾತಾಡಿಕೊಂಡು ಇರುವಂಥ ಹುಡುಗಿ. ಸೊ ಹೀಗಾಗಿ ಗಿಲ್ಲಿಯ ಜೊತೆಗೆ ಫೋಕಸ್ ಆಗ್ತಾ ಇದ್ದಾಳೆ ವಿನಃ ಅದರ ಹೊರತಾಗಿ ಬಿಗ್ ಬಾಸ್ ಮನೆಗೆ ಇವ್ರದೇ ಆದಂಥ ಕಾಂಟ್ರಿಬ್ಯೂಷನ್ ಅಂತ ಏನೂ ಇಲ್ಲ. ಅದರಲ್ಲಿ ನಾವು ರಾಶಿಕಾ ವಿಚಾರಕ್ಕೆ ಅಂತ ಬಂದರೆ ಅವರು ಅದೆಷ್ಟೋ ಗೇಮ್ಗಳನ್ನು ಆಟ ಆಡಿದ್ದಾರೆ, ಮತ್ತು ಆ ಗೇಮ್ನಿಂದಾಗಿ ಅವರು ಕ್ಯಾಪ್ಟನ್ ಆಗಿದ್ದು ಕೂಡ ಉಂಟು. ಮತ್ತು ಅದರ ಜೊತೆಗೆ ಯಾವ ಟೀಮ್ನಲ್ಲಿ ಇವ್ರು ಇರ್ತಾರೆ ನೋಡಿ, ಇವ್ರು ಏನಾದರೂ ಇದ್ಬಿಟ್ರೆ ಅವ್ರಿಗೊಂದು ಒಂದು ರೀತಿ ಲಕ್ ಇದ್ದಂಗೆ. ಸೊ ಯಾಕಂತಂದರೆ ಇವರು ಚೆನ್ನಾಗಿ ಆಟ ಆಡ್ತಾರೆ ಅನ್ನೋ ಕಾರಣಕ್ಕಾಗಿ ಒಂದು ರೀತಿ ಹೆಣ್ಮಕ್ಳಲ್ಲಿ ಇವರು ಫಿಟ್ ಆಗಿರೋ ಕಂಟೆಸ್ಟೆಂಟ್. ಈ ರೀತಿಯಾಗಿ ಟಫ್ ಕಂಟೆಸ್ಟೆಂಟನ್ನು ಸೇವ್ ಮಾಡೋ ಹೊರತಾಗಿ
ಕಾವ್ಯನ ಸೇವ್ ಮಾಡಿ ರಾಶಿಕಾಳನ್ನ ಇವರು ನಾಮಿನೇಟ್ ಮಾಡಿಬಿಟ್ರು ಅನ್ನೋದು ಈಗ ಮನೆ ಮಂದಿಯ ವಾದ ಆಗಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಇಲ್ಲಿ ರಾಶಿಕಾಳನ್ನ ಸೇವ್ ಮಾಡಬೇಕಾಗಿತ್ತಾ ಅಥವಾ ಕಾವ್ಯಳನ್ನ ಸೇವ್ ಮಾಡಬೇಕಾಗಿತ್ತಾ? ಈಗ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಗಿಲ್ಲಿ ಮಾಡಿದ್ದು ಸರಿಯೇ ತಪ್ಪ ಅಂತ ಹೇಳಿ ನೋಡೋಣ. ಅಷ್ಟಕ್ಕೂ ಇಲ್ಲಿ ಫೈಟ್ ಬಿದ್ದಿದ್ದು ಕಾವ್ಯ ಮತ್ತು ರಾಶಿಕಾಳ ನಡುವಿನ ಅಥವಾ ಕಾವ್ಯ ಮತ್ತು ರಕ್ಷಿತಾಳ ನಡುವೆ ಇತ್ತಾ, ಏನಾಗಿದೆ ಅನ್ನೋದನ್ನ ಎಪಿಸೋಡ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.